Do it. Living a dream, living a home, let the rhythm take control. Living it fame, living it now, live the moment right now. ಯಾರೋ ನೀನು? ಸೂರ್ಯ 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 ಬರ್ರಿ ಬರ್ರಿ. ನನ್ನ ಹೆಸರು ಮಾಷಾಲ. ಮೇ ಐ ಕಮ್ ಇನ್ ಸರ್? ಎಸ್ ಕಮ್ ಇನ್. ಸರ್ ನಿಮ್ಮಲ್ಲಿ ಕೆಲಸ ಇದೆ ಅಂತ ಹೇಳಿದ್ರಲ್ಲ ಸರ್? ಹೌದು ಸರ್, ನಾನು ಹೊಸದಾಗಿ ಬರಬೇಕಂತ ಇದ್ದೀನಿ ಸರ್ ಕೆಲಸ. ಹೌದಾ? ಚೆನ್ನಾಗಿದೆ. ಎಷ್ಟು ಕೊಡ್ತೀರಾ? ಏನ ಸರ್? ನಮ್ಮ ಜ್ಯೋತಿಷ್ ಮಾಡಿದ್ರೆ ನಿಮಗೆ ಕೆಲಸ ಸಿಗುತ್ತೆ. ಅಂದರೆ ಲಂಚನಾ ಸರ್? ಹೌದು. ಬೇಡ ಬಿಡಿ ಸರ್. ಹಾಂ ಸರ್, ಸರ್ ಇದೇನು ಸರ್ ಹೊಸ ಥರ ಇಂಟರ್ವ್ಯೂ? ಓಪನ್ ಬರೀ ಓಪನ್ ಥಿಯೇಟರ್ನು ಓಪನ್ ಅಂತ ಹೇಳಿ. ಹೌದು ಇದ್ರಿ ಎಲ್ಲ ದೊಡ್ಡ ಫಿಲ್ಮ್ದಾಗ ಹಾಕ್ಬೇಕು. ವಾಯ್ಸ್ ಏನು ಬರಲ್ಲ? ವಾಯ್ಸ್ ಬರಲ್ಲ. ನಾವು ಆಮೇಲೆ ರೆಕಾರ್ಡ್ ಮಾಡ್ಬೇಕಾ? ಏನು ಮಾತಾಡ್ತಿರೋ? ಅಲ್ಲೇ ಮತ್ತೆ ಹುಡುಗಿಯರ ಬಗ್ಗೆ ಮಾತಾಡ್ಬಿಡ್ರಲ್ಲಿ. ಹುಡುಗಿ ತುಂಬ ಚೆನ್ನಾಗಿದೆ. ನಾ ಎದ್ದೋಗ್ತೀನಿ ಸರ್. ಆಯ್ತು ಹೋಗಲಿ, ಹೋಗು ಹೋಗಲ್ಲಿ. ಇನ್ನು ವಾಯ್ಸ್ ಬರ್ ಇಲ್ಲ ಕಣೋ. ಯಾಕೆ? ತುಂಬ ಪ್ರಯತ್ನ ಮಾಡಿದೆ, ಆದರೆ ಎಲ್ಲರೂ ಲಂಚ 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 ಅಂತ ಸಾಯ್ತಾರೆ ಕಣೋ.
ಹೌದಾ ಲಂಚನ್ನ ನೀನು ವಿಡಿಯೋ ಮಾಡಿ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಲ್ಲ ನಿಮಗೆ ನನಗೆ ಪಬ್ಲಿಸಿಟಿ ಸಿಗ್ತದೆ ಆರಾಮು. ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಬೇಕಾ? ಹೌದು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡು ಎಲ್ಲ ಗೊತ್ತಾಗ್ತದೆ ನಿನಗೆ. ಅದರಿಂದ ನನಗೆ ಪಬ್ಲಿಸಿಟಿ ಸಿಗುತ್ತಾ? ಆರಾಮ್ ಸಿಗುತ್ತದೆ. ಹಂಗಂತೀಯ? ಹೌದು ಈ ಮೊಬೈಲಲ್ಲಿ ಆಗುತ್ತಾ? ಹಾಂ ಈ ಮೊಬೈಲ್ ಆಗ್ತದೆ ಅದು ಹ್ಯಾಂಡಲ್ ಇವರು ನಿನ್ನ ವಿಡಿಯೋ ತಗೊಂಡು ಫೇಸ್ಬುಕ್ ಮೇಲೆ ಬಿಡ್ತೇವೆ. ಜಲ್ದಿ ಬಾಣ ಇಲ್ಲಿ ಫೇಸ್ಬುಕ್ ಮೇಲೆ ಬಿಡ್ತೇವೆ. ನಿನ್ನ ವಿಡಿಯೋ ತಗೊಂಡು ನೋಡ್ತೀಯ ಇಲ್ಲಿ ಫೋನ್ ಮಾಡಿ ನೋಡು ಆಯ್ತು. ಯಾರು ಅವನು? ಅದೇ ಅವನೊಬ್ಬ ನೋಡಿದ್ದೇನಲ್ಲ ಅವನ್ನೆಲ್ಲ ಲಂಚ ಗಿಂಚ ಎಲ್ಲ ಹಿಂಗೆ ಗೊತ್ತಾಗ್ತದೆ ನೋಡು. ಹೌದಾ? ಹಾಂ ಹಂಗಂದ್ರೆ ಇದರಿಂದ ನಾನು ಪ್ರೊಟೆಸ್ಟ್ ಮಾಡಿ ಜನರಿಗೆಲ್ಲ ಒಳ್ಳೇದು ಮಾಡ್ತೀನಿ. ನಮ್ಮ ಗ್ಯಾಂಗ್ನಲ್ಲಿ ಸೇರಿದ ಒಬ್ಬ ವ್ಯಕ್ತಿ ಅಣ್ಣ ಆತ ನಿಮ್ಗೆ ಗೊತ್ತಿರೋ ಸೀಮೆ ಇದೆ ಅಣ್ಣ. ಹಂಗಂದ್ರೆ ನಿಜವಾಗ್ಲೂ ಅವ್ನು ನಾನು ಬಿಡಲ್ಲ. ಏನಾದರೂ ಮಾಡಿ ಅವನ್ನ ಆ ರಾಜ್ ಕಿಶೋರ್ನ ಎಲ್ಲರನ್ನೂ ಮಟ್ಟ ಹಾಕ್ತೀನಿ. ಕಾಣಿಸ್ತಾ ಇಲ್ಲ ಯಾಕೆ? ಹಾಂ ಯಾಕೋ 3 ದಿನ ಕಾಣಿಸ್ತಾ ಇಲ್ಲ ನೀನು? ಇಲ್ಲೋ ನಾನು ಇದು ನೀ ಕೊಟ್ಟಿಯಲ್ಲ ಮೊಬೈಲು, ಹೌದು. ಅದರಿಂದ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಫೇಸ್ಬುಕ್ ಒಳಗೆ ಬಿಡ್ಲಿಕ್ಕತ್ತೇನೆ. ಹೌದು ನಾನು ನೋಡಿದೆ ನಿಂದು ಇಮೇಲ್ ಐ ಡಿಯಲ್ಲಿ ಫುಲ್ಲು ಒಂದು 99 ಮೆಂಬರ್ ಲೈಕ್ ಮಾಡಿದ್ದೀರಾ ನಿಂದು. ಹೌದಾ? ಹೌದಾ ಹಂಗೆ ದಿನಕ್ಕೆ ಅಂದ್ರೆ ನನ್ನ ಪ್ರೊಡಕ್ಟಿಗೆ ನನಗೆ ಎಲ್ಲರಿಗೂ ಉಳಿಸ್ತಿದ್ದಾರೆ ಅಂತ ಆಯ್ತು. ಹಾಂ ಹೌದು. ಹಲೋ ಯಾರು? ಬರು ಎಲ್ಲಿ ಬರಬೇಕು? ಹತ್ರನಾ? ಯಾರು ನೀವು? ಹೇಳ್ರಿ. ಹೌದಾ? ಬರ್ತೀನಿ. ಶಟ್ ಸರಿ ಬಾಬಾ ಏನು ಒಂದು ಸ್ವಲ್ಪ ಗೊತ್ತಾಗಲ್ಲ. ಫೋನ್ ಮಾಡಿ ಕರೀತಾರೆ, ಮಾಡ್ತಿದ್ರು ಏನೇನೋ.
ರೈಟ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಸೂರ್ಯನವರು ಎಲ್ಲ ಫೇಸ್ಬುಕ್ನಲ್ಲಿ ವಿಡಿಯೋ ಬಿಟ್ಟಿದ ಕಾರಣ ಅವ್ರಿಗೆ ಸರ್ಕಾರ ಇವತ್ತು ಭ್ರಷ್ಟಾಚಾರ ವಿರೋಧಿ ಅಧಿಕಾರಿ ಅಂತ ಅವ್ರಿಗೆ ನಾಮಕರಣ ಕೊಟ್ಟಿದೆ. ಆದ್ರಿಂದ ಸೂರ್ಯನವರು ಇವತ್ತು ಎಲ್ಲ ಮಾಧ್ಯಮದಲ್ಲೂ ಪ್ರಚಾರ ಆಗಿದ್ದಾರೆ. ಆಮೇಲೆ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಅವರು ಚಾಲೆಂಜ್ ಅನ್ನ ಹಾಕಿದ್ದಾರೆ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಕ್ಯಾಮ್ರಾಮನ್ ಸುಮಂತ್ ಅವ್ರ ಜೊತೆ ಭರತ್ ಜೋಶಿ. ಲಂಚ ಲಂಚ ಅಂತ ಸಾಯ್ತಿರಲ್ಲೋ, ನಿಮ್ಗೇನು ಗೊತ್ತಾಗಲ್ವಾ? ಆ ಲಂಚನ ಹೇಗಾದ್ರೂ ಮಾಡಿ ನಿರ್ಮೂಲನೆ ಮಾಡ್ತೀನಿ. ನಾನು ಮಾಡ್ತಿರೋ ಚಾಲೆಂಜ್ ಕಂಡ್ರೆ ಇದು ನಿಮ್ಗೆ. ನೀವು 3 ಮಂದಿ ಅಲ್ಲ 1000 ಮಂದಿ ಬಂದ್ರು ನನಗೇನು ಮಾಡೋಕ್ಕಾಗಲ್ಲ. ನೋಡ್ತೀರಿ, ನಿಮ್ಮ ಪ್ರತಿಯೊಂದು ವಿಡಿಯೋನ ಈ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಅದನ್ನ ಫೇಸ್ಬುಕ್ ಹೋಗ್ಬಿಡ್ತೀನಿ. ನಿಮ್ಮನ್ನೆಲ್ಲರನ್ನು ಹಾಗೆ ಮುಗಿಸ್ತೀನಿ. ಸ್ಟಾರ್ಟ್ ಆಕ್ಷನ್. ಬಾ ಓಯ್, ಇಲ್ಲಿದೀಯಾ ನೀನು? ಏಯ್, ಏನು? ಹೌದು, ಇಲ್ಲಿದೆ. ಏನ್ ಮಾಡ್ತಿದ್ದ? ಇವತ್ತು ನಿಮ್ಮನ್ನ ಕಥೆನ ಮುಗಿಸ್ಬಿಡ್ತೀನೋ. ಏನೋ ಮಾಡ್ತೀಯಾ? ಬಂದ್ರು ಮುಂದ್ಬರ್ರಿ ನೋಡ್ಕೊಳ್ಳೋ ಬಂದ್ರು. ಹಾ ಹೇಳ ನರಸಿಂಹ. ಹೋಗೋ ಹೋಗೋಣ. ಯಾ ತಾಯಿ ಬಾರು. ಸಟ್ ತೋರ್ಸು. ತೋರ್ಸು. ಮತ್ತೆ ಎದ್ವಾ ಸಿಕ್ಲೆ ಬಿಡಪ್ಪ ನನ್ನ. ಸ್ಟಾಪ್. ಹಾ ತೆಗಿ. ಕಮಾನ್ ಗೋ. ಸ್ಟಾಪ್. ರೆಡಿ. ಹಾ ಮೊದಲು ಒಂದು 2 ಹೊಡಿ. ಇನ್ನೊಂದು ತಂಟೆಗೆ ಬಂದ್ರೆ ಜೀವ ಬಿಡಿ ಜಾಸ್ತಿ. ಬಾ ಸುಮಂತ್, ಅಲ್ಲಿ ಕೂಡ ಇನ್ನೊಮ್ಮೆ ಬರ್ತೀಯಾ ನನ್ನ ತಂಟೆಗೆ? ಬರ್ತೀಯಾ? ಬರಲ್ವಾ? ಬಿಡಿ ತಂತಗಲ್ವಾ? ಇವತ್ತು ನಿಮ್ಗೆ ಜೀವನ ತೆಗೆದುಕೊಡ್ತೀನಿ. ನಿನ್ಗೆ ಏನಾಗಿಲ್ಲ ತಿಳ್ಕೊಂಡು ನೀನು ಕೈ ಬಿಟ್ಕೊಂಡು ಬಿಟ್ಟು ಬಿಡು. ಅಂದ್ರೆ ಸತ್ತೋರಂತ. ಸ್ಟಾರ್ಟ್. ಅನ್ಯಾಯ ಕಂಡಾಗ ರಕ್ಷಿಸೋದು ಒಳ್ಳೆಯವ್ರ ಕರ್ತವ್ಯ. ಇಂಥ ನನ್ನ ಮಕ್ಕಳನ್ನ ಸಾಯಿಸೋದು ನನ್ನಂಥವ್ರ ಕರ್ತವ್ಯ. ಇಷ್ಟು ನೋಡಿದ ಮೇಲೂ ತಿಳ್ಕೊಳ್ರು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ. ಲಂಚ ಕೊಡಬೇಡಿ. ಲಂಚ ಕೊಡೋರು ಬಾಯಿಗೆ ಮಣ್ಣು ಹಾಕಿಬಿಡಿ. ಸ್ಟಾರ್ಟ್. ಮನುಷ್ಯರನ್ನ ಮನುಷ್ಯರಂತ ತಿಳ್ಕೊಳ್ರು. ನಿಮ್ಮಂಥ 100 ಜನ ಪಾಠವರಾದ್ರೆ ಆದರೆ ಕೃಷ್ಣದಿಂದಲೇ ನಿಮ್ಮನ್ನು 3 ಅಲ್ಲ 1000 ಮಂದಿ ಬರಲಿ ನಿಜ ಮಾಡ್ಬೋದು. ರೈಟ್. ಸ್ಟಾರ್ಟ್. ಭೂಮಿಗೆ ಎಲ್ಲರಿಗಿಂತ ದೊಡ್ಡದು ಏನೇನೋ ಅಂತ ಗೊತ್ತಿಲ್ಲ. ಸಮುದ್ರ ದೊಡ್ಡದು ಅದು ನೀವು ತಿಳ್ಕೊಂಡ್ರೆ ಅದು ಭೂಮಿ ಮೇಲಿದೆ. ಭೂಮಿ ದೊಡ್ಡದು ಅಂತ ತಿಳ್ಕೊಂಡ್ರೆ ಅದು ಆದಿಶೇಷನ ತಲೆ ಮೇಲಿದೆ. ಆದಿಶೇಷ ದೊಡ್ಡದು ಅಂತ ತಿಳ್ಕೊಂಡ್ರೆ ಅದು ಗೌರಿಯ ಕಿರುಬೆರಳಲ್ಲಿದೆ. ಗೌರಿಯ ಕಿರುಬೆರಳು ದೊಡ್ಡದು ಅಂತ ತಿಳ್ಕೊಂಡ್ರೆ ಅವಳು ಪರಮೇಶ್ವರನ
ಕಡಿಮೆ ಇದ್ದಾಳೆ. ಪರಮೇಶ್ವರ ದೊಡ್ಡವನಿಗೆ ಸಿಕ್ಕೊಂಡಿದ್ರೆ ಅವನು ಭಕ್ತರ ನಾಲ್ಗೆಲಿದ್ದಾನೆ. ಅಂದರೆ ಜನ ಕಂಡ್ರು ದೊಡ್ಡವರು ಅವ್ರ ಪ್ರೀತಿ ಬೆಳೆಸ್ಕೊಳ್ಳಿ. ಸುಮ್ಮನೆ ಏನಾದರೂ ಬೆಳೆಸ್ಕೊಳ್ಳೋಕ್ಕೆ